ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಾವು ಹೋದ ವಿಡಿಯೋನಲ್ಲಿ ಮನಿ ಮ್ಯಾಗ್ನೆಟ್ ಹೇಗಾಗೋದು, ಮನಿ ಹೇಗೆ ಅಟ್ರ್ಯಾಕ್ಟ್ ಮಾಡೋದು, ಹಣವನ್ನು ಆಕರ್ಷಿಸೋದು ಹೇಗೆ ಅಂತ ಮಾತಾಡಿದ್ವಿ. ಅದಕ್ಕೆ ಒಂದು ಸೋರ್ಸ್ ಅಂತ ಇರುತ್ತಲ್ವಾ, ಅದಕ್ಕೆ ಬಿಸ್ನೆಸ್ ಯಂತ್ರ ಅಥವಾ ಎನ್ಹ್ಯಾನ್ಸಿಂಗ್ ದ ಸೋರ್ಸ್ ಆಫ್ ಮನಿ ಯಂತ್ರ ಅಂತ ಹೇಳ್ಬೋದು. ಸೊ ಅದರ ಬಗ್ಗೆ ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ, ದಯವಿಟ್ಟು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಮಾಡ್ಕೊಂಡಿದ್ರೆ ಧನ್ಯವಾದಗಳು. ಮತ್ತು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ವಿಡಿಯೋಗೆ ತುಂಬ ಜನ ಕಾಮೆಂಟ್ಸನ್ನು ಹಾಕ್ತಿರ್ತೀರಾ, ನಿಮ್ಮ ಅನುಮಾನಗಳನ್ನು ಕೇಳ್ತಿರ್ತೀರಾ, ನಾನು ಹಾಗೆ ಉತ್ತರವನ್ನು ಕೊಡ್ತಾ ಇರ್ತೀನಿ. ಹೀಗೆ ನಮ್ಮ ಒಂದು ಬಾಂಧವ್ಯ ಬೆಳೀತಾ ಹೋಗಲಿ ಅಂತ ಹೇಳ್ತಾ, ಈ ಬಿಸ್ನೆಸ್ ಯಂತ್ರದ ಬಗ್ಗೆ ಮಾತಾಡೋ ಮುಂಚೆ ಒಂದು ಕಥೆಯನ್ನು ಹೇಳ್ತೀನಿ. ಹೌದು, ಅದು ನನ್ನ ಚಟ ಅಂತಲೇ ಅಂದ್ಕೊಳ್ಳಿ. ಒಂದು ವಿಷಯ ಹೇಳಬೇಕಂದ್ರೆ, ಕೆಲವೊಂದು ವಿಷಯ ಫ್ರೀಯಾಗಿ ಬರುತ್ತೆ ಅಂದಾಗ ಅದಕ್ಕೆ ಬೇರೆ ಬೇರೆ ಥರ ಸಮಸ್ಯೆಗಳು ಅಂಟಿರುತ್ತೆ ಅಂತ ಹೇಳ್ಬೋದು. ಯಾವುದೂ ಫ್ರೀ ಇಲ್ಲ. ನಾವು ಒಂದು ವಿಷಯ ತಗೋಬೇಕು, ಒಂದು ವಿಷಯನ ಆಸ್ವಾದಿಸಬೇಕು, ಒಂದು ವಸ್ತುನ ಕೊಂಡ್ಕೋಬೇಕು ಅಂದರೆ ಅದಕ್ಕೆ ತಕ್ಕಂಥ ಒಂದು ಬೆಲೆನ ಕೊಡಬೇಕಾಗತ್ತೆ. ಅಂದರೆ ಕಾಸಿಗೆ ತಕ್ಕ ಕಜಾಯ ಅಂತ ಹೇಳ್ತಾರಲ್ವ, ಆ ಥರ. ಒಂದು ವ್ಯಕ್ತಿ ಒಂದು ಝೂನ ತೆಗೆದನಂತೆ, ಅಂದರೆ ಒಂದು ಝೂನ ವ್ಯಾಪಾರವಾಗಿ ಇಟ್ಟನಂತೆ. 100 ರೂಪಾಯಿ ಟಿಕೆಟ್ ಅಂದರೂ ಯಾರೂ ಬರಲಿಲ್ವಂತೆ. ಕೊನೆಗೆ ಅವನು 50%, 50 ರೂಪಾಯಿ ಅಂತಂದರೂ ಯಾರೂ ಬರಲಿಲ್ವಂತೆ. ಕೊನೆಗೆ 10 ರೂಪಾಯಿ ಟಿಕೆಟ್ ಅಂದರೂ ಯಾರೂ ಬರಲಿಲ್ವಂತೆ. ಅಂದರೆ ಆ ವ್ಯಕ್ತಿ ಆ ಝೂಯಿಂದನೇ ಅವನು ತನ್ನ ವರಮಾನವನ್ನು ತಗೊಂಡು ಬದುಕಬೇಕಾಗಿತ್ತು. ಕೊನೆಗೆ ಈ ದಿನ ಝೂನಲ್ಲಿ ಎಲ್ರಿಗೂ ಫ್ರೀ ಅಂತ ಒಂದು ಬೋರ್ಡನ್ನು ಹಾಕಿದಂತೆ, ಪ್ರಚಾರವನ್ನು ಕೂಡ ಮಾಡಿದಂತೆ, ಇಂಥ ದಿನದಂದು ಝೂನಲ್ಲಿ ಎಲ್ರಿಗೂ ಫ್ರೀ ಅಂತ ಹೇಳಿ. ವಿಪರೀತ ಜನಸಂದಣಿ ಸೇರ್ತಂತೆ. ಜನಸಂದಣಿ ಸೇರಿದಾಗ ಅಫ್ಕೋರ್ಸ್ ಅದು ಪಳಗಿದ ಹುಲಿ ಆಗಿರ್ಬೋದು. ಒಂದು ಹುಲಿ 1-2 ಸಿಂಹವನ್ನು ಬೋನಿನಿಂದ ಹೊರಗೆ ಬಿಟ್ಬಿಟ್ನಂತೆ. ಜನ ಎಲ್ಲ ಹೊರಗೆ ಹೋಗೋದಕ್ಕೆ ಶುರು ಮಾಡಿದಾಗ ಅವನು ಮುಂಚಿತವಾಗೇ ಝೂನ ಹೆಬ್ಬಾಗಲನ್ನು, ಗೇಟನ್ನು ಮುಚ್ಚಿಬಿಟ್ಟಿದ್ನಂತೆ. ಸೊ ಝೂಯಿಂದ ಹೊರಗೆ ಹೋಗೋದಕ್ಕೆ ಎಕ್ಸಿಟ್ಗೆ 500 ರೂಪಾಯಿ ಎಕ್ಸಿಟ್ ಟಿಕೆಟನ್ನು ಇಟ್ಟನಂತೆ. ಸೊ ಅಲ್ಲಿಗೆ 50 ರೂಪಾಯಲ್ಲಿ 500 ರೂಪಾಯಲ್ಲಿ ಭಯದಲ್ಲಿ ಜನ ಕೊಡಲೇಬೇಕಾಯ್ತಂತೆ. ಕೊಟ್ಟು ಅಲ್ಲಿಂದ ಹೊರಗೆ ತೆರಳಿದ್ರಂತೆ. ಸೊ ಹಾಗಾಗಿ ಫ್ರೀ ಅಂತಂದಾಗ ಅದು ಖಂಡಿತ ಫ್ರೀ ಇರೋದಿಲ್ಲ. ಅದರಲ್ಲಿ ಏನೋ ಒಂದು ವಿಷಯ ಇರುತ್ತೆ. ಯಾವುದೇ ಒಂದು ವಿಷಯ ಆಗಲಿ, ನಾವು ತೊಗೋಬೇಕು, ಕೊಂಡ್ಕೋಬೇಕು, ಒಂದು ಸರ್ವೀಸನ್ನು ಪಡ್ಕೋಬೇಕು ಅಂದಾಗ ಅದಕ್ಕೆ ಒಂದು ಬೆಲೆ ಇರುತ್ತೆ, ಅದನ್ನು ಕೊಡಬೇಕಾಗತ್ತೆ. ಆ ಬೆಲೆ ಕೊಡೋದಿರಲಿ, ನಾವು ಅದನ್ನು ಕೊಡೋದಕ್ಕೆ ಅರ್ಹರಾಗೋಣ, ಅದನ್ನು ಪಡ್ಕೊಳ್ಳೋ ತಾಕತ್ತು ನಮ್ಮದಾಗಲಿ ಅಂಥೇಳಿ ಆ ಭಗವಂತನಲ್ಲಿ ಕೇಳೋಣ. ಸೊ ಈ ಬಿಸ್ನೆಸ್ ಯಂತ್ರಕ್ಕೆ ಒಂದು ಗ್ರೀನ್ ಕಲರ್ ಸ್ಕೆಚ್ ಪೆನ್ನ ತೊಗೊಳ್ಳಿ. 4 ರೋ 4 ಕಾಲಮ್ ಇರುವಂಥ ಒಂದು ಘಟ್ಟವನ್ನು ಮಾಡ್ಕೋಬೇಕು. ಸೊ ಈ 4 ಘಟ್ಟಗಳನ್ನು ಮಾಡಿಕೊಂಡಾಗ ಮೊದಲನೇ ಬಾಕ್ಸಲ್ಲಿ ನಂಬರ್ 24 ಬರಿತೀರ, ಎರಡನೇದು 31, ನಾನು ಹೀಗೆ ರೋ ಫಸ್ಟು ಬರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು 53, 37 ಇದು ಒಂದನೇ ರೋ. ಆಮೇಲೆ 7, 2, 9 3 ಬಾಕ್ಸ್ ಆಯಿತು. ಮತ್ತು 23 ಇದು ಎರಡನೇ ರೋ ಕಂಪ್ಲೀಟ್ ಆಯಿತು. ಮೂರನೇ ರೋ 6, 40, 2 ಮತ್ತು 64 ಇದು ಮೂರನೇ ರೋ ಕಂಪ್ಲೀಟ್ ಆಯಿತು. ಕೊನೆ ರೋ 3, 4, 21 ಮತ್ತು 62. ಸೊ ಹೀಗೆ ಈ ಒಂದು ಯಂತ್ರ ರೆಡಿ ಆಯಿತು. ಇದನ್ನು ನೀವು ಏನೂ ಮಾಡಬೇಕಾಗಿಲ್ಲ. ಇದಕ್ಕೆ ಇನ್ನೂ ನೀವು ಹೆಚ್ಚಿಗೆ ನಿಮಗೆ ಪರ್ಸ್ನಲ್ಲಾಗಿ ಮಾಡ್ಕೋಬೇಕಂತಂದರೆ ಇದರ ಹಿಂಭಾಗದಲ್ಲಿ ನಿಮ್ಮ ಹೆಸರು, ಸೊ ಈಗ ನಾನು ಬರೆದಾಗ ಮತ್ತು ನನ್ನ ಒಂದು ಜನ್ಮ ದಿನಾಂಕವನ್ನು ಕೂಡ ಬರಿತೀನಿ. ಅದನ್ನು ಕೂಡ ಬರೆದು ಇದನ್ನು ಮನೆಯ ಒಂದು ಈಸ್ಟ್ ಸೈಡ್, ಅಂದರೆ ಈಶಾನ್ಯ ದಿಕ್ಕಿನಲ್ಲಿ, ಅಂದರೆ ಪೂರ್ವ ದಿಕ್ಕಿನಲ್ಲಿ
ಹಾಕಬೇಕಾಗತ್ತೆ, ಅಥವಾ ದೈವ ಮೂಲೆಯಲ್ಲಿ ಕೂಡ ಹಾಕ್ಬೋದು. ಜಸ್ಟ್ ಒಂದು ಅಂಟನ್ನು ಹಾಕಿ ಗೋಡೆಗೆ ಹಾಕ್ಬಿಡಿ. ಇದು ಇರೋವರೆಗೂ ನಿಮಗೆ ಹಣವನ್ನು, ಬಿಸ್ನೆಸ್ಸನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಸ್ಯಾಲ್ರಿ ಇದ್ದರೆ ನಿಮಗೆ ಅವಕಾಶಗಳು ಒಳ್ಳೆಯದು ಸಿಗ್ತಾ ಹೋಗುತ್ತೆ. ನೀವು ಮಾಡಿದ ಕೆಲಸಕ್ಕೆ ನಿಮಗೆ ಹೆಚ್ಚಿನ ಸಂಬಳ, ಇನ್ಸೆಂಟಿವ್ ಸಿಗ್ತಾ ಹೋಗುತ್ತೆ. ಮತ್ತು ಇದೇ ಒಂದು ಯಂತ್ರವನ್ನು ಚಿಕ್ಕದಾಗಿ ಮಾಡಿಕೊಂಡು ನಿಮ್ಮ ಒಂದು ಫೋನಿನ ಈ ಕವರ್ ತೆಗೆದು ಇದರ ಹಿಂದೆ ಈ ಒಂದು ಯಂತ್ರವನ್ನು ಹಾಕಿಬಿಟ್ಟು ಹೀಗೆ ಫೋನನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳೋದ್ರಿಂದ, ಏಕೆಂದರೆ ಬಿಸ್ನೆಸ್ ಆಗಲಿ ಕೆಲಸದ ವಿಷಯ ಆಗಲಿ ಫೋನಿನಲ್ಲೇ ಹೆಚ್ಚು ನಾವು ಸಂಪರ್ಕವನ್ನು ಮಾಡ್ತೀವಿ. ಸೊ ಅದು ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕೊಡುತ್ತೆ. ಕೊಡಲಿ ಅಂತ ಕಳಕಳಿಯ ಒಂದು ವಿಶನ್ನು ಮಾಡ್ತಾ ಬೀಳ್ಕೊಡುಗೆ ಕೇಳ್ತಾ ಇದ್ದೀನಿ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.